ಎರಡನೇ ಅವತಾರ. ಯದ್ಯಪಿ ಅದು ದಶಾವತಾರದಲ್ಲಿ ಸೇರಿಲ್ಲದೇ ಇದ್ದರೂ ಕೂಡ ವಾದಿರಾಜರು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹಯಗ್ರೀವ ಅವತಾರವನ್ನು ಎರಡನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ ವಾದಿರಾಜರು. ಅವರ ಉಪಾಸ್ಯ ಮೂರ್ತಿ ಹಯವದನ, ಎಷ್ಟು ಪ್ರೀತಿನ ಹಯವದನ ದೇವರ ಮೇಲೆ ವಾದಿರಾಜ ಸ್ವಾಮಿಗಳಿಗೆ. ಆವ ಕಡೆಯಿಂದ ಬಂದ ವಾಜೀವದನೇ ಭಾವಿಸುವ ವಾದಿರಾಜ ಮುನಿಯ ಕಾಣುತ್ತ, ಅವರೇ ಬರೀತಾರೆ. ಅದೇನಲ್ಲ, ಹಯಗ್ರೀವ ಬಂಡೆಯನ್ನು ಇಟ್ಕೊಂಡು ಸ್ತೋತ್ರ ಹೇಳಿದ ತಕ್ಷಣ ಆ ಕುದುರೆ ರೂಪದಲ್ಲಿ ಸ್ವಾಮಿ ಉಂಡಂತ ಹಯವದನ. ಹಯಸ್ಯ ನಹಸಾ ಪುಟಜಾತವಾತ ವಿಘಾತ ಧೂತ ಅಗಪಲಾಲ ಜಾತಃ ಮುನೀಶ ವಾಗೀಶ ಸುತಸ್ಸುರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜ. ರುಕ್ಮಿಣೀಶ ವಿಜಯದಲ್ಲಿ ಅವರೇ ಹೇಳ್ತಾರೆ ಆ ಮಾತನ್ನು. ಅಂದ ಮೇಲೆ ಹಯಗ್ರೀವ ದೇವರನ್ನ ಚೆನ್ನಾಗಿ ಒಲಿಸ್ಕೊಂಡಿರ್ತಕ್ಕಂತಹ ಮಹಾನುಭಾವ ವಾದಿರಾಜರ ಪಾದವನ್ನು ಹಿಡಿದು ಬಿಟ್ರೆ ಹಯಗ್ರೀವ ದೇವರ ಅನುಗ್ರಹ ಆಗಿಬಿಡುತ್ತೆ ನೋಡಿ. ಹಯಗ್ರೀವ ಜ್ಞಾನಕ್ಕೆ ಅಧಿದೇವತೆ. ಇಷ್ಟ ತನಕ ನಾವು ಜ್ಞಾನ ಸಂಪಾದಿಸಬೇಕು, ಕೊಡೋರು ಯಾರು? ಆ ಜ್ಞಾನ, ಆ ಜ್ಞಾನವನ್ನು ಕೊಡ್ತಕ್ಕಂಥವನು, ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಎರಡೂ ಕೊಡ್ತಕ್ಕಂಥವನು ಈ ಹಯವದನ ರೂಪ. ವೇದವ್ಯಾಸ, ಹಯವದನ, ಕಪಿಲ, ದತ್ತ, ನರನಾರಾಯಣ ಇದೆಲ್ಲ ಜ್ಞಾನಕ್ಕೋಸ್ಕರ ಬಂದಿರತಕ್ಕಂತಹ ಅವತಾರ. ಇದೆಲ್ಲ ಬಲಾವತಾರಗಳು, ಜ್ಞಾನಾವತಾರಗಳು ಅಂತ ಎರಡು. ಇವೆಲ್ಲ ಭಗವಂತ ಜ್ಞಾನವನ್ನು ಕೊಡಕ್ಕೆ ಬಂದಿರತಕ್ಕಂತಹ ರೂಪ. ಆದ್ದರಿಂದ ಅಂತಹ ಜ್ಞಾನಪ್ರದನಾಗಿರ್ತಕ್ಕಂತಹ ಹಯಗ್ರೀವ ದೇವರನ್ನ ಎರಡನೇ ಶ್ಲೋಕದಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಾರೆ. ಖಂಡೀ ಭವದ್ಭವನ ಡಿಂಡೀರ ಜೃಂಭಣತ ಚಂಡೀಕೃತೋದನಿ ಮಹಾ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡಾ ಪ್ರಮೇಯ ಚರಿತ ಚಂಡಾಶ್ವಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಕಂಡಕರವೋ ಚಂಡಾಮರೇಶ ಹಯ ತುಂಡಾಕೃತೆ ದೃಶಮ ಕಂಡಾಮಲಂ ಪ್ರದಿಶಮೇ. ಹಯಗ್ರೀವ ಅವತಾರ. ಖಂಡೀ ಭವದ್ ಬಹುಲ ಡಿಂಡೀರ ಜೃಂಭಣಸು ಚಂಡೀಕೃತೋ ಉದದಿ ಮಹಾಕಾಂಡ ಅತಿಚಿತ್ರಗತಿ ಶೌಂಡ. ಅಲ್ಲಿ ತನಕ ನಿಲ್ಲಿಸ್ಬೇಕದು, ಅಲ್ಲಿ ತನಕ ಒಂದೇ ಪದ ಶೌಂಡ ಶಬ್ದದ ತನಕ ನಿಲ್ಲಿಸ್ಬೇಕದು. ಏನು ಹಂಗಂದ್ರೆ ಆ ಪದ ನೋಡ್ರಿ, ಈ ಥರ ಪ್ರಾಸಾಲಂಕಾರ ಯಾರೂ ಹೇಳಕ್ಕಾಲ. ಎಷ್ಟು ಡಕಾರ ಬಂದಿದೆ ನೋಡ್ರಿ ಅದು. ಹಿಂದಿನ ಶ್ಲೋಕದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಮತ್ಸ್ಯರೂಪವನ್ನು ವರ್ಣನೆ ಮಾಡಿದ್ರು ಅವರು. ಈಗ ಹಯಗ್ರೀವ ದೇವರನ್ನ ವರ್ಣನೆ ಮಾಡ್ತಾರೆ. ಆ ಪದ ಪ್ರಾಸಾಲಂಕಾರ ಇದೆಯಲ್ಲ, ಅದದೇ ಅಕ್ಷರಗಳು ಬರೋದು, ಅದು ವಾದಿರಾಜರಿಗೆ ಹಯಗ್ರೀವ ದೇವರ ಅನುಗ್ರಹದಿಂದ ಬಂದದ್ದು. ಚಂಡೀ ಭವದ್ ಬಹುಲ ಡಿಂಡೀರ ಜೃಂಭಣಸು ಚಂಡೀಕೃತೋ ಉದದಿ ಮಹಾ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡ ಅಪ್ರಮೇಯ ಚರಿತ ಚಂಡಾಶ್ವ ಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋ ಚಂಡಾಮರೇಶ ಹಯತುಂಡಾಕೃತೆ ದೃಶಂ ಅಖಂಡಾಮಲಂ ಪ್ರದಿಶಮೆ. ಎಷ್ಟು ಡಕಾರ ಇದೆ ನೋಡಿ, 10, 12, 13 ಡಕಾರ ಇದೆ. ಇದು ಡಕಾರ ಪ್ರಾಸಾಲಂಕಾರ. ಈ ಕೂರ್ಮ ಅನ್ನೋ ಕಡೆ ಮಕಾರ ಪ್ರಾಸಾಲಂಕಾರ. ಕೂರ್ಮ, ನರ್ಮ, ಗರ್ಮ, ವರ್ಮ ಇದೆಲ್ಲ ಸುಲಭವಾಗಿ ಬರೋದಲ್ಲ. ಇದು ಹಯಗ್ರೀವ ದೇವರ ಅನುಗ್ರಹ ಇರಬೇಕು. ಇದೆಲ್ಲ ಹೇಳಬೇಕಾದ್ರೆ ಏನದರ ಅರ್ಥ ಇದರದು ಈ ಶ್ಲೋಕದ್ದು ಅಂದರೆ, ನೀರಿನಲ್ಲಿ ಓಡಾಡ್ತಾ ಇರ್ತಕ್ಕಂಥ ರೂಪ ಅದು ಹಯಗ್ರೀವ ರೂಪ. ಎಂಥ ಕೂರ್ಮರು ಮತ್ಸ್ಯರೂಪ ಹೆಂಗೆ ನೀರಿನಲ್ಲಿ ಓಡಾಡ್ತಾ ಇರ್ತಕ್ಕಂತಹ ರೂಪನು, ಹಯಗ್ರೀವ ದೇವರು ಕೂಡ ಪ್ರಳಯ ಜಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರಂತವರು. ಸಮುದ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ವಿಹಾರ ಮಾಡ್ತಾ ಇದ್ದಾನೆ ಹಯಗ್ರೀವ ದೇವರು. ಎಂಥ ಸಮುದ್ರ ಅದು. ಖಂಡೀ ಭವದ್ ಬಹುಲ ಡಿಂಡೀರ ಜೃಂಭಣಸು ಚಂಡೀಕೃತೋ ಉದದಿ ಮಹಾಕಾಂಡಾತಿ ಚಿತ್ರಗತಿ ಶೌಂಡ. ಅಲ್ಲಿ ತನಕ ನಿಲ್ಲಿಸಬೇಕು. ಖಂಡೀಭವತ್, ಖಂಡೀ ಖಂಡನ ಅಂದರೆ ಸಿಡಿಯೋದು, ಚೂರು ಚೂರಾಗೋದು.
ಈ ಬಂಡೆ ಸಿಡಿದ್ರೆ ಹೇಗೆ ಚೂರ್ಚನಾಗಿ ಹೋಗುತ್ತೋ ಖಂಡೀಭವತು, ಸಿಡಿದು ಹೋಗ್ತಾ ಇರತಕ್ಕಂತಹ ಡಿಂಡೀರ ಅಂದರೆ ಅಲೆ. ಡಿಂಡೀರ ಅಂದರೆ ಸಂಸ್ಕೃತದಲ್ಲಿ ಅಲೆಗಳು ಅಂತ ಅರ್ಥ. ಖಂಡೀಭವತ್, ಸಿಡಿತಾ ಇರತಕ್ಕಂತಹ ಅಲೆಗಳು ಅಂದರೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಲೆಗಳು ಅಂತ ಅರ್ಥ. ಆ ಸಿಡಿತಾ ಇದೆಯೇನೋ ಸಮುದ್ರ ಅನ್ನೋ ಹಂಗೆ, ಸಮುದ್ರವೇ ಸಿಡಿದು ಹೋಗ್ತಾ ಇದೆಯೇನೋ ಅನ್ನೋ ಹಂಗೆ ಅಲೆಗಳು ಬರ್ತಾ ಇದೆಯಂತೆ. ಅಂತಹ ಸಿಡಿತಾ ಇರತಕ್ಕಂತಹ ಖಂಡೀಭವತ್ ಬಹುಲ ಡಿಂಡೀರ. ಡಿಂಡೀರ ಅಂದರೆ ಅಲೆಗಳು. ಬಹುಲ ಡಿಂಡೀರ, ಸಮುದ್ರದಲ್ಲಿ ಒಂದಾದ್ಮೇಲೆ ಅಲೆಗಳು ಬರ್ತಾನೆ ಇರುತ್ತೆ ಅದು. ಅಂತಹ ಡಿಂಡೀರ ಜೃಂಭಣ, ವಿಜೃಂಭಣಿಸ್ತಾ ಇರ್ತಕ್ಕಂಥ ಅಂದರೆ ಅಂತಹ ಅಲೆಗಳಿಂದ ಕೂಡಿರ್ತಕ್ಕಂತಹ ಅಂತಹ ಉತ್ಕೃಷ್ಟ, ವಿಜೃಂಭಣ ಅಂದರೆ ಉಕ್ಕೋದು, ಮೇಲ್ಮೇಲೆ ಬರತಕ್ಕಂತಹ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಅಲೆಗಳಿಂದ ಕೂಡಿದಾಗ ಸುಚಂಡೀಕೃತ. ಸಂಸ್ಕೃತದಲ್ಲಿ ಚಂಡ ಶಬ್ದಕ್ಕೆ ಭಯಂಕರ ಅಂತ ಅರ್ಥ. ಸುಚಂಡಿ ಅಂದರೆ ಅತ್ಯಂತ ಭಯಂಕರವಾಗಿರ್ತಕ್ಕಂಥದ್ದು. ಏನೋ ಅಲ್ಪ ಸ್ವಲ್ಪ ಅಲೆ ಇದ್ದರೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ ನಾವು. ಹಾಗೆ ಭಾರೀ ಎತ್ತೆತ್ತರದ ಅಲೆಗಳಿದ್ರೆ 10, 25, 30 ಮೀಟರ್ ಅಲೆಗಳು ಬಂದರೆ ಸಮುದ್ರಕ್ಕೆ ಹೋಗಬೇಡ್ರಿ ಅಂತಾರೆ. ಇವತ್ತು ಅಷ್ಟೇ ಸಮುದ್ರದಲ್ಲಿ ಏನಾದರೂ ಪ್ರವಾಹ ದೊಡ್ಡದಾಗಿರ್ತಕ್ಕಂತಹ ಅಲೆಗಳು ಬಂದರೆ ಮೀನುಗಾರರು ಹೇಳ್ತಾರೆ ಸಮುದ್ರಕ್ಕೆ ಹೋಗಬೇಡ್ರಿ, ದೊಡ್ಡ ಉತ್ಕೃಷ್ಟವಾಗಿರ್ತಕ್ಕಂತಹ ದೊಡ್ಡ ಅಲೆಗಳು ಬರ್ತಾ ಇದೆ, ಅದನ್ನು ತಡ್ಕೋಮಕ್ಕಾಗಲ್ಲ ನಮಗೆ. ಅಂತಹ ಎತ್ತೆತ್ತರದ ಸಿಡಿದು ಹೋಗ್ತಾ ಇರ್ತಕ್ಕಂತಹ ಅಲೆಗಳಿಂದ ವಿಜೃಂಭಿತವಾಗಿರ್ತಕ್ಕಂತಹ ಉಕ್ಕೇರಿದ ಅಲೆಗಳಿಂದ ಕೂಡಿರ್ತಕ್ಕಂತಹ ಉದದಿ ಸಮುದ್ರದಲ್ಲಿ ಮಹಾಕಾಂಡ ಭಯಂಕರವಾಗಿ ಕಾಣ್ತಾ ಇದೆ ಅಂತ. ಚಂಡೀಕೃತೋದದಿ, ಚಂಡೀಕೃತ ಅಂದರೆ ಭಯಂಕರವಾಗಿ ಕಾಣತಕ್ಕಂತಹ ಮಹಾಕಾಂಡ. ಆ ನೀರಿನಲ್ಲಿ, ಇಂತಹ ಸಮುದ್ರದಲ್ಲಿ ಇರತಕ್ಕಂತಹ ನೀರಿನಲ್ಲಿ ಏನು ಮಾಡ್ತಾನೆ ಭಗವಂತ? ಅತಿಚಿತ್ರ ಗತಿ, ಗಮನ. ಗತಿ ಅಂದರೆ ಗಮನ. ಅತಿಚಿತ್ರ ಗತಿ, ಚಿತ್ರ ವಿಚಿತ್ರ ರೀತಿಯಲ್ಲಿ ಓಡಾಡ್ತಾ ಇರ್ತಾರಂತೆ ಭಗವಂತ. ಅತ್ಯಾಶ್ಚರ್ಯ ರೂಪದಿಂದ ಸಂಚಾರ ಮಾಡ್ತಾ ಇರ್ತಾರಂತೆ ಈ ಹೈಗ್ರೀವ ರೂಪಿ ಪರಮಾತ್ಮ. ಅತಿಚಿತ್ರ ಗತಿ ಶೌಂಡ, ಕುಶಲನಾದರು. ಏನೋ ಸುಮ್ಮನೆ ಹೋಗ್ತಾ ಇದ್ದಾರೆ ಹೆದರ್ಕೊಂಡು ಅಂತ ತಿಳ್ಕೊಬೇಡ್ರಿ. ಶೌಂಡ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕುಶಲ, ಎಕ್ಸ್ಪರ್ಟ್ ಅಂತ ಅರ್ಥ. ಅಂದ್ರೆ ಏನು? ನಾವು ಯಾವುದಕ್ಕೆ ಹೆದರ್ಕೊಂಡು ಅದು ಆ ಕಡೆ ತಲೆ ಹಾಕೋದಿಲ್ಲ. ಅಂತಹ ಭಯಂಕರವಾದ ಸಮುದ್ರದ ನೀರಿನಲ್ಲಿ ನಾನಾ ವಿಧವಾದ ಲೀಲೆಗಳನ್ನು ತೋರಿಸ್ತಾನಂತೆ ಭಗವಂತ. ಅತ್ಯಾಶ್ಚರ್ಯವಾಗಿರ್ತಕ್ಕಂತಹ ಮಹಿಮೆಗಳನ್ನು ತೋರಿಸ್ತಕ್ಕಂತಹ ಅತಿಚಿತ್ರ, ಚಿತ್ರ ಶಬ್ದಕ್ಕೆ ಆಶ್ಚರ್ಯ ಅಂತ ಹೆಸರು. ಅತಿಚಿತ್ರ ಗತಿ ಶೌಂಡ, ಇದು ಹಯಗ್ರೀವ ದೇವರ ಒಂದು ವಿಶೇಷಣ. ಹಿಂಗೆ ಸಂಚಾರ ಮಾಡ್ತಿರ್ತಾರಂತೆ ಹಯಗ್ರೀವ ರೂಪಿ ಪರಮಾತ್ಮ ಆ ಕುದುರೆ ರೂಪದಲ್ಲಿ. ಆಮೇಲೆ ಹೈಮರದ ಬಾಂಡ, ಸಂಸ್ಕೃತದಲ್ಲಿ ಹೈಮ ಅಂದರೆ ಹೇಮ, ಬಂಗಾರ. ಹೇಮದ ಸಂಬಂಧಿ ಹೈಮ. ಹೇಮ ಶಬ್ದಕ್ಕೆ ಬಂಗಾರ ಅಂತ ಹೆಸರು. ಹೇಮದಿಂದ ಮಾಡಿರ್ತಕ್ಕಂಥದ್ದು ಹೈಮ, ತತ್ಸಂಬಂಧಿ ಹೈಮ. ರಥಬಾಂಡ ಅಂದರೆ ಈ ಬಾಯಿಗೆ ಹಾಕ್ತಕ್ಕಂತಹ ಅಲಂಕಾರ, ಅರ್ಥಾತ್ ಬಂಗಾರದ ಜೀನು, ಕಡಿವಾಣ. ಕುದುರೆಗೆ ಕಡಿವಾಣ ಹಾಕಿರ್ತಾರಲ್ವ, ಇಲ್ಲಿಂದ ಇಲ್ಲಿ ಹೋಗಿರುತ್ತೆ ನೋಡ್ರಿ. ರಥ ಅಂತ ಕರೀತಾರೆ, ಹಲ್ಲಿನ ಭಾಗಕ್ಕೆ ರಥ ಅಂತ ಕರೀತಾರೆ. ಹೈಮ ರಥ ಬಾಂಡ, ಬಂಗಾರದ ಕಡಿವಾಣದಿಂದ ಕೂಡಿರ್ತಕ್ಕಂಥವನು. ಆ ಕುದುರೆಗೆ ಕಡಿವಾಣ ಹಾಕಿರ್ತಾರಲ್ಲ, ಹಾಗೆ ನಮ್ಮ ಹಯಗ್ರೀವ ದೇವರ ಕುದುರೆಯ ಮುಖಕ್ಕೆ ಬಂಗಾರದ ಕಡಿವಾಣ ಇದೆಯಂತೆ. ಹೈಮರದ ಬಾಂಡ, ಸುವರ್ಣವಾಗಿರ್ತಕ್ಕಂತಹ ಕೂಡಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಅಲಂಕಾರ. ಭಾಂಡ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಕಾಂತಿಯಿಂದ ಕೂಡಿರ್ತಕ್ಕಂತಹ ಆಭರಣವಿರತಕ್ಕಂಥವನು. ಆಮೇಲೆ ಅಪ್ರಮೇಯ ಚರಿತ, ಏನಂದ್ರೆ ಚರಿತ ಅಂದರೆ ಮಹಿಮೆ, ಭಗವಂತನ ಚರಿತ್ರೆ, ಮಹಿಮೆ. ಪ್ರಮೇಯ ಅಂದರೆ ತಿಳ್ಕೊಳ್ಳೋಕ್ಕೆ ಆಗತಕ್ಕಂಥದಕ್ಕೆ ಪ್ರಮೇಯ ಅಂತ ಕರೀತಾರೆ. ಯಾವುದನ್ನ ತಿಳ್ಕೊಳ್ಳೋಕ್ಕಾಗೋದಿಲ್ವೋ ಅದಕ್ಕೆ ಅಪ್ರಮೇಯ ಅಂತ ಕರೀತಾರೆ. ಅದಕ್ಕೆ ಭಗವಂತನಿಗೆ ಅಪ್ರಮೇಯ ಅಂತ ಹೆಸರು. ಎಲ್ಲ ಪದಾರ್ಥಗಳು ಕೂಡ ಪ್ರಮೇಯ.
ಪ್ರಮಾಣದಿಂದ ತಿಳಿದು ಬರತಕ್ಕಂತಹ ವಸ್ತುವಿಗೆ ಪ್ರಮೇಯ ಅಂತ ಕರೀತಾರೆ. ಈಗ ಇದನ್ನು ತೋಡಿದ್ವಿ, ಇದೊಂದು ಹಿತ್ತಾಳೆ ಬಟ್ಲು ಅಂತ ಗೊತ್ತಾಯಿತು. ಇದು ಯಾವ ಪ್ರಮಾಣದಿಂದ ಗೊತ್ತಾಯಿತು? ಪ್ರತ್ಯಕ್ಷದಿಂದ ಗೊತ್ತಾಯಿತು. ಕಣ್ಣು, ಈ ಪದಾರ್ಥ ಇದೆರಡಕ್ಕೆ ಸನ್ನಿಕರ್ಷ, ಇದು ಹಿತ್ತಾಳೆ ಬಟ್ಲು ಅಂತ ಗೊತ್ತಾಯಿತು ನಮಗೆ. ಅಂದರೆ ಕಣ್ಣಿನಿಂದ ನೋಡಿ ತಿಳ್ಕೊಂಡ್ವಿ, ಇದಕ್ಕೆ ಪ್ರತ್ಯಕ್ಷ ಅಂತ ಕರೀತಾರೆ. ಪ್ರತ್ಯಕ್ಷ ಒಂದು ಪ್ರಮಾಣ ಆಗಿರೋದ್ರಿಂದ ಯಾವುದು ಪ್ರಮಾಣದಿಂದ ತಿಳಿದು ಬರುತ್ತೋ ಅದು ಪ್ರಮೇಯ. ಇದು ಪ್ರಮೇಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಎಲ್ಲ ಪದಾರ್ಥನೂ ಪ್ರಮೇಯನೇ. ಆದರೆ ಭಗವಂತನನ್ನ ಹಿಂಗೆ ಪ್ರಮಾಣಗಳಿಂದ ತಿಳ್ಕೊಳ್ಳಕ್ಕಾಗಲಿಲ್ಲ. ಆದ್ದರಿಂದ ಭಗವಂತನಿಗೆ ಅಪ್ರಮೇಯ ಅಂತ ಕರೀತಾರೆ. ಅಲ್ಲ, ಪ್ರಮಾಣಗಳಿಂದ ಭಗವಂತ ತಿಳಿಯಕ್ಕೆ ಬರಲ್ಲ ಅಂದ್ರೆ ಹೇಗೆ ತಿಳ್ಕೋಬೇಕು? ಅವನು ಪ್ರಮಾಣದಿಂದಲೇ ಅಲ್ವಾ ತಿಳಿಯೋದು ಅಂದ್ರೆ ಇಲ್ಲಿ ಅಪ್ರಮೇಯ ಶಬ್ದಕ್ಕೆ ತಿಳ್ಕೊಳ್ಳಕ್ಕಾಗೋದೇ ಇಲ್ಲ ಅಂತಲ್ಲ, ಸಂಪೂರ್ಣವಾಗಿ ತಿಳಿಯಲು ಆಗುವುದಿಲ್ಲ. ಇದನ್ನ ನೋಡಿ ಹೆಂಗೆ ತಿಳ್ಕೊಂಡ್ಬಿಡ್ತೀವೋ ಇದರ ಬಗ್ಗೆ, ಇದು ಎಂಥದ್ದು, ಯಾವಾಗ ತಯಾರಾಗಿದೆ, ಅಂದಾಜು ಹೆಂಗಿದೆ, ಇದೇನು ಯಾವ ಥರ ಇದೆಯೋ, ಸೊಟ್ಟೆ ಇದೆಯೋ, ಸರಿಯಾಗಿದೆಯೋ, ತೂಕ ಇದೆಯೋ, ಬಣ್ಣ ಇದೆಯೋ ಎಲ್ಲ ನೋಡಿ ತಿಳ್ಕೊಂಡ್ಬಿಡ್ತೀವಿ. ಹಂಗೆ ಭಗವಂತನನ್ನ ಸಾಕಲ್ಯೇನೆ ತಿಳಿಯಕ್ಕೆ ಆಗೋದಿಲ್ಲ ಪ್ರಮಾಣಗಳಿಂದ. ಆದ್ದರಿಂದ ಭಗವಂತನಿಗೆ ಅಪ್ರಮೇಯ ಅಂತ ಹೇಳ್ತಾರೆ. ಅಣೋರಣೀಯನ ಮಹತೋ ಮಹೀಯನ ಅಪ್ರಮೇಯನ ಅಡಿಸಿದಳೆ ಶೋಧ ಜಗದೋದ್ಧಾರನ. ದಾಸರಾಯ ಪ್ರಯೋಗ ಮಾಡಿ ಅಂತ ನೋಡು. ಇಲ್ಲಿರೋ ಶಾಸ್ತ್ರದಲ್ಲಿರೋ ಶಬ್ದಗಳೇ ದಾಸರಾಯನ ಪ್ರಯೋಗ ಮಾಡೋದು. ಅದನ್ನು ಅಳಿಸೋದಿಲ್ಲ, ಅದಕ್ಕೆ ಕನ್ನಡೀಕರಿಸೋದಿಲ್ಲ, ಹಂಗೆ ಹಾಕ್ಬಿಡ್ತಾರೆ. ಯಾಕೆಂದ್ರೆ ಅದು ಸ್ಟ್ಯಾಂಡರ್ಡ್. ಅಪ್ರಮೇಯ ಬಡೂರಲ್ಲಿದೆ ನೋಡ್ರಿ, ಅಪ್ರಮೇಯ ಸ್ವಾಮಿ ದೇವಾಲಯ ಅಂತ. ಎಲ್ಲ ಹೋಗಿ ಬರ್ತೀವಿ, ಮೈಸೂರಿಂದ ಬರ್ತಾ ದಾರಿಯಲ್ಲಿ ನೋಡ್ಕೊಂಡ್ ಬರ್ತೀವಿ ನಾವು ಚನ್ನಪಟ್ಟಣದ ಹತ್ರ. ಅಪ್ರಮೇಯ ಅಂದ್ರೆ ಏನು ಅಂತಾನೆ ನಮ್ಗೆ ಗೊತ್ತಿಲ್ಲ. ಅಪ್ರಮೇಯ ಸಾಕಲ್ಯೇನ ಜ್ಞಾನಕ್ಕೆ ವಿಷಯನಾಗದವನಾದ್ದರಿಂದ ಭಗವಂತನಿಗೆ ಸಂಪೂರ್ಣವಾಗಿ ಭಗವಂತನನ್ನ ತಿಳ್ಕೊಳ್ಳೋದಕ್ಕೆ ರಮಾದೇವಿ ಕೂಡ ಆಗಲ್ಲ. ನಮಗಿರ್ಲಿ, ಶ್ರೀ ರಮಾದೇವಿಗೂ ಕೂಡ ಆರೋಬಲ್ಲರೋ ನಿನ್ನ ಶ್ರೀಲಕುಮಿಯ ದಾಸರೇ ಹೇಳ್ತಾರೆ. ಅವಳಿಗೂ ತೋರದಿಹ ಪರಬೊಮ್ಮ. ಲಕ್ಷ್ಮೀದೇವಿಗೂ ಕೂಡ ಪೂರ್ತಿ ಗೊತ್ತಾಗೋದಿಲ್ಲ. ಶ್ರೀಲಕುಮಿಯ ಮನಸ್ಸಿಗೂ ತೋರದಿಹ, ತೋರತಿಹ ತೋರದಿಹ ಹೆಂಗಾರ ಮಾಡಿ. ತೋರುತಿಹ ಅಂದ್ರೆ ಸ್ವಲ್ಪ ಅವಳ ಯೋಗ್ಯತಾನುಸಾರವಾಗಿ ತೋರುತಿಹ ಅಂತ ಅರ್ಥ. ತೋರದಿಹ ಅಂದ್ರೆ ಅವಳಿಗೂ ಪೂರ್ತಿ ಗೊತ್ತಾಗಲ್ಲ ಅಂತ ಅರ್ಥ. ನೀವು ಯಾವ ಶಬ್ದನ ತೋರ್ಬೇಕು ಅಂದ್ರೆ ಲಕ್ಷ್ಮೀದೇವಿಗೂ ಕೂಡ ಭಗವಂತನ ಪೂರ್ತಿ ಜ್ಞಾನ ಇಲ್ಲ. ನಿಗಮಕ್ಕೆ ಸಿಲುಕದ ಅಗಣಿತ ಮಹೀಮನ. ಪುರಂದರದಾಸರು ಹೇಳ್ತಾರೆ, ನಿಗಮ ಅಂದ್ರೆ ವೇದಗಳು. ಆ ವೇದಗಳಿಗೆ ಅಭಿಮಾನಿ ದೇವತೆ, ಅವಳು ಮುಖ್ಯ ಅಭಿಮಾನಿ ದೇವತೆ ರಮಾದೇವಿ. ಆಮೇಲೆ ಸರಸ್ವತಿ, ಭಾರತಿ ಅವರೆಲ್ಲ ಅವಾಂತರ ಅಭಿಮಾನಿಗಳು. ಮುಖ್ಯ ಅಭಿಮಾನಿ, ವೇದಾಭಿಮಾನಿ ಲಕ್ಷ್ಮೀದೇವಿ. ಅಂತಹ ಮುಖ್ಯವಾಗಿ ವೇದಾಭಿಮಾನಿ ಆಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಗೊತ್ತಾಗಲ್ಲ ಭಗವಂತನ ಮಹಿಮೆ. ಅದಕ್ಕೆ ಭಗವಂತನಿಗೆ ಏನಂತ ಕರೀತಾರೆ? ಅಪ್ರಮೇಯ ಅಂತ ಕರೀತಾರೆ. ಅಪ್ರಮೇಯ ಚರಿತ, ಪೂರ್ತಿ ಅರ್ಥವಾಗದೇ ಇರತಕ್ಕಂತಹ, ಸಾಕಲ್ಯೇನ ಸಂಪೂರ್ಣವಾಗಿ ತಿಳಿಯಕ್ಕೆ ಆಗದೇ ಇರತಕ್ಕಂತಹ ಮಹಿಮೆ. ಭಗವಂತನ ಮಹಿಮೆ ಏನದು? ಯಾರಿಗೂ ವರ್ಣನೆ ಮಾಡೋಕ್ಕಾಗಲ್ಲ. ಪ್ರಹ್ಲಾದರಾಜರನ್ನು ಕಳಿಸ್ತಾರೆ. ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಮೇಲೆ ಬಹಳ ಭೀಕರ ರೂಪ ತೋರಿಸ್ಬಿಟ್ಟ ಭಗವಂತ. ಹಂಗೆ ಇದ್ದ, ಸಂಹಾರ ಆದಮೇಲೂ ಹಂಗೆ ತೋರಿಸ್ತಾರೆ. ನಾವು ಆ ಶಾಂತ ಮೂರ್ತಿ ಆಗಲೇ ಇಲ್ಲ ಸ್ವಾಮಿ, ವಿಭತ್ಸ ರೂಪ ತೋರಿಸ್ಬಿಟ್ಟ, ಭಯಾನಕ ರೂಪ ಅದು. ಏನದು? ಸಮುದ್ರ ಉಕ್ಕೇರ್ತಾ ಇದೆ, ಪರ್ವತಗಳೆಲ್ಲ ಬೀಳುತ್ತಾ ಇದೆ, ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ, ಜ್ವಾಲಾಮುಖಿ, ಧೂಮಕೇತು, ಏನೇನು ಪವಿತ್ರ ಪ್ರಕಾಶ ವಸ್ತು ಇದೆ ಎಲ್ಲ ಮಂಕಾಗ್ತಿದೆ. ತರುಗಿರಿಗಳಲ್ಲಾಡೆ, ಶರದಿಗಳು ಕುದಿದುಕ್ಕೆ. ಏನು ಭಯಂಕರ ರೂಪ ಭಗವಂತನದು. ಅದರ ಮುಂದೆ ಇಡೀ ಜಗತ್ತು ನೋಡ್ರಿ
ಚಿಕ್ಕದಾಗುತ್ತೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾರು ಸ್ತೋತ್ರ ಮಾಡಿದ್ರು ಭಗವಂತ ಉಗ್ರ ರೂಪ ತೆಗಿಲೇ ಇಲ್ಲ. ಭೀಭತ್ಸ ರೂಪ, ಭಯಾನಕ ರೂಪ ಅದು. ಈ ಪ್ರಹ್ಲಾದರಾಜರನ್ನು ಕಳಿಸೋರು, ನೀನು ಹೋಗಿ ಸ್ವಲ್ಪ ಸಮಾಧಾನ ಮಾಡಪ್ಪ ಭಗವಂತನನ್ನ. ಆಯ್ತು, ಬಂದರು, ಸ್ತೋತ್ರ ಮಾಡಿದ್ರು. ಏನು ಸ್ತೋತ್ರ ಮಾಡಿದ್ರು? ಮೊದಲನೇ ಸ್ತೋತ್ರ ಏನದು? ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾ ನಮತಯ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯದುನೋಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಇದೇ ಮಾತಾಡ್ತಾರೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾ ನಮತಯ. ಮಹಾಸಾತ್ವಿಕ ಸಾತ್ವಿಕ ಸಾತ್ವಿಕ ಸಾತ್ವಿಕರಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳು ಕೂಡ ನಿರಂತರ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ರೂ ಕೂಡ ಆಗಲಿಲ್ಲ, ಅವ್ರಿಗೆ ತಿಳಿಯಕ್ಕಾಗೋದಿಲ್ಲ. ವಚಸಾಂ ಪ್ರವಾಹ, ಈ ಸ್ತೋತ್ರ ಮಾಡ್ತಾನೇ ಇದ್ದಾರೆ, ಅವ್ರಿಗೆ ಎಟ್ಕೋದಿಲ್ಲ ನಿನ್ನ ಮಹಿಮೆ. ಅಂಥದ್ರಲ್ಲಿ ನಾವು ಉಗ್ರ ಜಾತಿ, ಅಸುರ ಕುಲದಲ್ಲಿ ಹುಟ್ಟಿದವ್ರು ನಾನು. ಈ ಅಸುರ ಕುಲದಲ್ಲಿ ಹುಟ್ಟಿದವ್ರಿಗೆ ಯಾವುದೋ ಭಕ್ತಿ ಇರಲ್ಲ. ನಿನ್ನ ಮಹಿಮೆ ಏನು ಗೊತ್ತು ನಮಗೆ? ನಾನೇನು ವರ್ಣನೆ ಮಾಡಲಿ? ನಿನ್ನ ಮಹಿಮೆ ನನಗೇನು ಗೊತ್ತು? ತಮೋಗುಣ ಪ್ರಚುರ ಅದು ಅಸುರ ಕುಲ. ಆದರೂ ಅಂತಹ ಅಸುರ ಕುಲದಲ್ಲಿ ಬಂದಿದ್ದರೂ ಕೂಡ ಭಕ್ತಿ ಇದ್ರೆ ನೀನು ಅದನ್ನು ಸ್ವೀಕಾರ ಮಾಡ್ತೀಯ ಅನ್ನೋ ಏಕೈಕ ಕಾರಣಕ್ಕೆ. ಸಾಮಾನ್ಯವಾಗಿ ತಮೋಗುಣದಲ್ಲಿ ಇರ್ತಕ್ಕಂಥ ಅಸುರರಿಗೆ ಭಕ್ತಿ ಇರಲ್ಲ. ಆದರೆ ಭಕ್ತಿ ಇದ್ದರೆ ನೀನು ಆ ಕುಲವನ್ನೂ ಕೂಡ ನೋಡೋದಿಲ್ಲ ಅನ್ನೋದು ನನಗೆ ಖಾತ್ರಿ ಇರೋದರಿಂದ ನಾನು ನಿನ್ನ ಸ್ತೋತ್ರ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ವರ್ಣನೆ ಮಾಡ್ತಾರೆ. ಅಂದ ಮೇಲೆ ಯಾರು ಭಗವಂತನನ್ನ ತಿಳಿಯಕ್ಕಾಗೋದಿಲ್ಲ, ಆದ್ದರಿಂದ ಅವನ ಮಹಿಮೆಯೂ ಗೊತ್ತಾಗೋದಿಲ್ಲ. ಅದಕ್ಕೆ ದಾಸರಾಯರು ಆರು ಬಲ್ಲರು ನಿನ್ನ ಅಂತಾರೆ. ಅವರು ಯಾರಿಗೆ ಗೊತ್ತು ಸ್ವಾಮಿ ನೀನು? ಅಪ್ರಮೇಯ ಚರಿತ, ಅದನ್ನೆಲ್ಲ ವಾದರಾಜ ಸ್ವಾಮಿಗಳು, ಹಯಗ್ರೀವ ದೇವರು ಸಾಕ್ಷಾತ್ ನಾರಾಯಣ ಸ್ವಾಮಿ ಆದ್ದರಿಂದ ಅಪ್ರಮೇಯ ಚರಿತ. ಆಮೇಲೆ ಅವರು ಹೇಳ್ತಾರೆ, ಚಂಡಾಶ್ವಕಂಠ ಮದಶುಂಡಾಲ ದುರ್ಹೃದಯ ಗಂಡಾಭಿಕಂಠ ಕರದೋರ್ದಂಡ. ಅಲ್ಲಿ ತನಕ ನಿಲ್ಲಿಸ್ಬೇಕು. ದೋರ್ದಂಡ ಅಂದರೆ ಬಾಹು, ಈ ಭುಜಗಳಿಗೆ ದೋರ್ದಂಡ ಅಂತ ಕರೀತಾರೆ. ಹಿಂಗೆ ಯಾರು ಎತ್ತಿ ಹಿಡಿದಿರ್ತಾರಲ್ಲ, ಇದಕ್ಕೆ ದೋರ್ದಂಡ ಅಂತ ಕರೀತಾರೆ. ಅಂತಹ ಹಯಗ್ರೀವ ದೇವರೇನಿದ್ದಾನೆ ನಮ್ಮ ಸ್ವಾಮಿ, ಆ ಹಯಮುಖ ಹಯಗ್ರೀವ ದೇವರು ಏನು ಮಾಡಿದ್ದಾನೆ ಭಗವಂತ? ಅದು ಚಂಡ ಅಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡ ಅಭಿಗಂಡ ಕರದೋರ್ದಂಡ. ಹಯಗ್ರೀವಾಸುರ ಅಂತ ಒಬ್ಬ ಅಸುರ ಇದ್ದಾನೆ. ಇದೇ ಹೆಸರಿನ ಒಬ್ಬ ಅಸುರ ಇದ್ದಾನೆ. ಭಗವಂತನ ಹೆಸರೇನೇನಿದೆ ಅದೇ ಹೆಸರಿನ ದೈತ್ಯರು ಇದ್ದಾರೆ. ಆ ಹಯಗ್ರೀವ ಅನ್ನತಕ್ಕಂತಹ ಅಸುರನನ್ನ ನಿನ್ನೆ ನೋಡಿದೆ ನಾವು. ಆ ಹಯಗ್ರೀವ ಅನ್ನತಕ್ಕಂತಹ ಅಸುರ ಇದ್ರೆ ಚಂಡ, ಅತ್ಯಂತ ದುಷ್ಟನಾದ ಅತ್ಯಂತ ಭಯಂಕರನಾಗಿರ್ತಕ್ಕಂತಹ ಚಂಡ ಅಶ್ವಕಂಠ. ಅವನಿಗೂ ಅಷ್ಟೇ ಆ ಕುದುರೆಯಂತೆ ವೇಷ ಹಾಕೊಂಡ್ಬಂದಿದ್ದ ಅವನು ಹಯಗ್ರೀವಾಸುರ ಅಂತ. ಚಂಡ ಭಯಂಕರನಾಗಿರ್ತಕ್ಕಂತಹ, ಅಶ್ವಕಂಠ ಕುದುರೆಯಂತೆ ಕತ್ತು ಇರ್ತಕ್ಕಂತಹ, ಮದಶುಂಡಾಲ ಆನೆಯಂತೆ. ಅವನು ಶುಂಡಾಲ ಅಂದರೆ ಆನೆ, ಶುಂಡ ಅಂದರೆ ದಂತ, ಅದರಿಂದ ಕೂಡಿರ್ತಕ್ಕಂಥದ್ದು ಶುಂಡಾಲ. ಮದಶುಂಡಾಲ ಆ ಹಯಗ್ರೀವಾಸುರ ಅನ್ನತಕ್ಕಂತಹ ಅಂದರೆ ಕುದುರೆಯಂತೆ ಅಶ್ವರೂಪದಲ್ಲಿ ಬಂದಿದ್ದ ಅಲ್ವಾ ಅವನು. ಅಶ್ವರೂಪದಲ್ಲಿ ಬಂದಿದ್ದ ಅವನು ಕೃಷ್ಣಾವತಾರದಲ್ಲಿದೆ ದಶಮಸ್ಕಂದದಲ್ಲಿ. ಕೇಶಿ ಅಂತ ಒಬ್ಬ ದೈತ್ಯ, ಅವನೇ ಹಯಗ್ರೀವಾಸುರ. ಆ ಹಯಗ್ರೀವಾಸುರನೇ ಕೇಶಿ ಎನ್ನುವ ರೂಪದಿಂದ ಹುಟ್ಟಿರ್ತಾನೆ ದ್ವಾಪರಯುಗದಲ್ಲಿ. ಆ ಕೇಶಿ ಎನ್ನುವನು ಕುದುರೆ ರೂಪದಲ್ಲೇ ಬರ್ತಾನೆ. ಎಲ್ಲರನ್ನು ಸಮಾನ ಮಾಡಬೇಕು, ಕೃಷ್ಣನ್ ಸಮಾನ ಮಾಡಬೇಕು ಅಂತ. ಅವನು ಕಂಸನ ತಮ್ಮ ಅಂತ ಬೇರೆ ಹೇಳ್ತಾರೆ ಹರಿವಂಶದಲ್ಲಿ. ಆ ಹಯಗ್ರೀವಾಸುರ ಕೇಶಿ, ಅವನ ಬಾಯಿಯೊಳಗೆ ಭಗವಂತ ಅಂತ ಬಾಯಿ ತೆಗೆದಾಗ ತನ್ನ ಪುಟ್ಟ ಕೈಯನ್ನು ಅವನ ಬಾಯಿಯೊಳಗೆ ಇಟ್ಟುಬಿಟ್ಟು ಆ ಕೈ ಹಾಗೆ ಊದಕ್ಕೂ ಬೆಳೆದು ಬಿಡ್ತು ಭಗವಂತನ ಕೈ. ತಿನ್ಲಿ ಅಂತ ಅವ್ನು ಬಾಯಿಯೊಳಗೆ ಇಟ್ಬಿಟ್ಟ ಭಗವಂತ. ಕೈ ಇರ್ತಾನೆ ತಿಂದಾಕ್ಬೋಣ ಅಂದರೆ
ಅದು ಹಂಗೆ ಒಳಗಡೆ 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 ಹೋಗಿ ಹಿಂಗೆ 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 ಒಂದು ಪೂರ್ತಿ ಅರ್ಧ ಸೀಳ್ಬಿಡ್ತು ಅವನನ್ನ. ಭಗವಂತನ ಕೈ ಅದು 7 ವರ್ಷ ಭಗವಂತನಿಗೆ ಆವಾಗ ಇನ್ನ ಪುಟ್ಟ 7 ವರ್ಷದ ಭಗವಂತನ ಕೈ ಅದೋಡ ಅಸುರನ ದೇಹ ಕರೆಕ್ಟಾಗಿ ಅರ್ಧ ಸೀಳ್ಬಿಡ್ತು ಹಿಂಗೆ. ಆ ಕಡೆ ಅರ್ಧ ಈ ಕಡೆ ಅರ್ಧ. ನಾವು ಚಾಕು ತಗೊಂಡು ಮಧ್ಯಕ್ಕೆ ಹೆಂಗೆ ಕಟ್ ಮಾಡ್ತೀವಲ್ಲ ಹಂಗೆ ಕಟ್ ಮಾಡ್ಬಿಟ್ಟ ಭಗವಂತ. ಹರಿವಂಶದಲ್ಲಿದೆ ಈ ಕತೆ. ಆ ಕಡೆ ಒಂದು ಕಣ್ಣು ಈ ಕಡೆ ಒಂದು ಕಣ್ಣು, ಆ ಕಡೆ ಒಂದು ಕಿವಿ ಈ ಕಡೆ ಒಂದು ಕಿವಿ, ಕರೆಕ್ಟಾಗಿ ಅರ್ಧ ಸೀಳ್ಬಿಟ್ಟ ಭಗವಂತ. ಅಂತಹ ಹಯಗ್ರೀವ ವಸ್ತುತಸ್ತು ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ್ದು ಮತ್ಸ್ಯರೂಪದಿಂದ, ಹಯಗ್ರೀವ ರೂಪದಿಂದ ಸಂಹಾರ ಮಾಡಿದ್ದು ಮಧು ಅಂತ ಭಗವಂತ ಏನಿದ್ದಾನೆ ಮಧುಕೈಟವ, ಅವನನ್ನು ಸಂಹಾರ ಮಾಡಿದ್ದು ಹಯಗ್ರೀವ ರೂಪದಿಂದ. ಆದರೆ ಎಲ್ಲ ಭಗವಂತನ ರೂಪಗಳಿಗೆ ಅಭೇದ ಇರೋದರಿಂದ ಈ ಹಯಗ್ರೀವ ದೇವರೇ ಮತ್ಸ್ಯರೂಪ ಆದ್ದರಿಂದ, ಅವನೇ ಕೃಷ್ಣ ಆದ್ದರಿಂದ ಒಂದು ರೂಪದಲ್ಲಿ ಮಾಡಿದ್ದು ಇನ್ನೊಂದು ರೂಪಕ್ಕೂ ಹೇಳಕ್ಕೆ ಬರುತ್ತೆ ಹಂಗೆ ಹೇಳ್ಬೋದು. ಆ ದ್ವಾದಶ ಸ್ತೋತ್ರದಲ್ಲಿ ಅವರು ವ್ಯಾಖ್ಯಾನಕಾರರು ಬರೀತಾರೆ, ಮಂದರಧಾರಿಂ ಗೋವಿಂದ ವಂದೇ. ನೋಡಿ, ಮಂದರಧಾರಿಂ ಗೋವಿಂದ ವಂದೇ ಅಂತಾರೆ ಆಚಾರ್ಯರು. ಅದು ಕೃಷ್ಣನನ್ನ ವರ್ಣನೆ ಮಾಡ್ತಾ ಇರುವಾಗ ಹೇಳಿದ್ದರು. ಕೃಷ್ಣ ಪರಮಾತ್ಮ ಮಂದರ ಪರ್ವತ ಎಲ್ಲೆತ್ತಿದ್ದಾನೆ? ಕೃಷ್ಣನ ಚರಿತ್ರೆ ಹೇಳುವಾಗ ರಾಮದೇವರದ್ದು ಹೇಳದ ಮೇಲೆ ಕೃಷ್ಣನನ್ನು ಹೇಳುವಾಗ ಮಂದರಧಾರಿಂ ಗೋವಿಂದ ವಂದೇ ಚಂದ್ರಶತಾನನ ಕುಂದ ಸುಹಾಸ ನಂದಿತ ದೈವತಾ ನಂದ ಸುಪೂರ್ಣ. ಅದು ಕೃಷ್ಣಂದು ಸ್ತೋತ್ರ. ಆದರೆ ಮಂದರಧಾರಿ ಅಂದ್ಬಿಟ್ರು ಆಚಾರ್ಯರು. ಅಲ್ಲ, ಕೃಷ್ಣ ಮಂದರ ಪರ್ವತವನ್ನ ಎತ್ತಿಲ್ವಲ್ಲ. ಮಂದರ ಪರ್ವತ ಎತ್ತಿರೋದು ಕೂರ್ಮ ರೂಪ, ಅವನೇ ಇರ್ಬೋದು, ಆದರೆ ಆ ರೂಪದಿಂದ ಎತ್ತಿಲ್ವಲ್ಲ. ನೀವು ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ಮಂದರಧಾರಿ ಅಂತ ಹೆಂಗೆ ಕರೆದ್ರಿ ಅಂತ ಕೆಲವರಿಗೆ ಆಕ್ಷೇಪ ಬರುತ್ತೆ. 2 ಉತ್ತರ ಕೊಟ್ಟರು ಅವರು ವ್ಯಾಖ್ಯಾನಕಾರರು. ಕೂರ್ಮ ರೂಪದಿಂದ ಎತ್ತಿದ್ರೇನೋ ಕೃಷ್ಣ ರೂಪದಿಂದ ಎತ್ತಿದ್ರೇನೋ ಅವನೇ ಅಲ್ವಾ, ಅವನೇ ತಾನೇ ಮಾಡಿದ್ದು. ಆದ್ದರಿಂದ ನಾವು ಕೂರ್ಮ ರೂಪದ ಕೆಲಸಗಳನ್ನು ಕೃಷ್ಣನಿಗೆ ಹೇಳಬಹುದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಕೃಷ್ಣ ಮತ್ತು ಕೂರ್ಮ ರೂಪಗಳಲ್ಲಿ ವ್ಯತ್ಯಾಸ ಇದ್ದೇ ಇರೋದ್ರಿಂದ, ಅದೆರಡೂ ನಾರಾಯಣ ರೂಪನೇ ಆಗಿರೋದ್ರಿಂದ ಕೃಷ್ಣನಿಗೂ ಕೂಡ ಮಂದರಧಾರಿ ಅಂತ ಕರಿಬಹುದು ಅಂತ ಒಂದು ಉತ್ತರ. ಇಲ್ಲದೆ ಹಂಗೆ ಹೇಳಕ್ಕಾಗಲ್ಲ. ನೀವು ಪರಮಾತ್ಮ ಆಗಿರ್ಬೋದು, ಯಾವ್ಯಾವ ರೂಪದಿಂದ ಯಾವ್ಯಾವ ಕೆಲಸ ಮಾಡ್ಯಾನೋ ಅದನ್ನ ಹೇಳಬೇಕು. ನೀವು ಒಂದು ರೂಪದಲ್ಲಿ ಮಾಡಿದ್ದನ್ನ ಇನ್ನೊಂದು ರೂಪಕ್ಕೆ ಹಂಗೆ ಅಂಟಿಸಕ್ಕೆ ಬರಲ್ಲ ಅಂತ ಯಾರಾದರೂ ಹೇಳಿದ್ರೆ ಆಗ ಮಂದರ ಅನ್ನೋ ಶಬ್ದವನ್ನ ಯೌಗಿಕ ಅರ್ಥ ಮಾಡಬೇಕು. ಶಾಸ್ತ್ರದಲ್ಲಿ ನಿಯಮ ಇದೆ. ಮಂದರ ಅಂದ್ರೆ ಹೆಸರಲ್ಲ, ಅದು ಮಂದರ ಪರ್ವತ ಅಂದಾಗ ಮಂದರ ಅನ್ನೋದು ಒಂದು ಪರ್ವತದ ಹೆಸರು ಅಂತ ಇಟ್ಕೊಂಡಾಗ ಮಂದರ ಪರ್ವತವನ್ನ ಕೃಷ್ಣ ಅಂತ ಎತ್ತಿದ್ದು ಕೂರ್ಮರೂಪಿ ಪರಮಾತ್ಮ, ನೀವು ಕೃಷ್ಣನ್ಗೆ ಹೆಂಗೆ ಸೇರಿಸಿದ್ರಿ ಅದನ್ನ ಅಂತ ಕೇಳಬಹುದು. ಆದರೆ ಕೃಷ್ಣನಿಗೆ ಹೆಂಗೆ ಕೂಡಿಸ್ಬೇಕು ಮಂದರ ಅಂದ್ರೆ, ಮಂದರ ಪರ್ವತವನ್ನ ಮಂದರ ಅಂತ ನಾಮಾತ್ಮಕ ಶಬ್ದ ಮಾಡದೇನೆ ಯೋಗಿಕ ಅರ್ಥದಲ್ಲಿ ಮಾಡಬೇಕದು. ಯೋಗಾರ್ಥ ಅಂತ ಇನ್ನೊಂದಿರುತ್ತೆ, ಯೋಗದಿಂದ ಬರತಕ್ಕಂತಹ ಅರ್ಥ. ಅದಕ್ಕೆ ಮಂದ ರ ಅಂತ ಬಿಡಿಸ್ಬಿಡ್ಬೇಕು. ಅವಾಗ ಮಂದರ ಅಂತ ನಾಮಾತ್ಮಕ ಶಬ್ದ ಮಾಡಬಾರದು, ಮಂದ ಪ್ಲಸ್ ರ. ಅವಾಗ ಏನಾಗುತ್ತೆ ಗೊತ್ತಾ, ಅದು ಮಂದ ಅಂದ್ರೆ ದಡ್ರು ಅಂತ ಅರ್ಥ. ಜ್ಞಾನ ಇಲ್ಲದೆ ಇರೋರಿಗೆ ಮಂದ ಅಂತ ಕರೀತಾರೆ. ಮಂದಮತಿ, ಜ್ಞಾನ ಇಲ್ಲ ಅನ್ನೋ ಅರ್ಥದಲ್ಲಿ ಇರ್ತದೆ. ಆವಾಗ ಮಂದ ಶಬ್ದಕ್ಕೆ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು ಪ್ರಾಣಿಗಳು, ಅರ್ಥಾತ್ ಹಸುಗಳು, ಜ್ಞಾನ ಇಲ್ಲದೆ ಇರತಕ್ಕಂತಹ ಹಸು ಮೊದಲಾದ ಪ್ರಾಣಿಗಳು ಮಂದ. ಅದನ್ನ ರಮತೀತಿ ಸಂತೋಷಪಡಿಸುವುದು ಅಂತ ಅರ್ಥ. ಮಂದ ರಮಯತೀತಿ ರಹ, ಜ್ಞಾನವಿಲ್ಲದ ಹಸು ಮೊದಲಾದ ಪ್ರಾಣಿಗಳನ್ನ ಸಂತೋಷಪಡಿಸುವ ಪರ್ವತ ಯಾವುದು? ಗೋವರ್ಧನ ಅಂತ ಅರ್ಥ. ನೋಡಿ, ಆ ಗೋವರ್ಧನ ಪರ್ವತ ಏನ್ ಮಾಡ್ತಾ ಇತ್ತು? ತನ್ನಲ್ಲಿರ್ತಕ್ಕಂಥ ನೀರಿನಿಂದ, ತನ್ನಲ್ಲಿರ್ತಕ್ಕಂಥ ಹುಲ್ಲಿನಿಂದ 100 ಹಸುಗಳಿಗೆ ಆಹಾರವನ್ನು ಕೊಟ್ಟು ಸಂತೋಷಪಡಿಸ್ತಾ ಇತ್ತು. ಅದಕ್ಕೆ ಮಂದರ ಅಂತ ಹೆಸರು. ಗೋವರ್ಧನ ಇತ್ಯರ್ಥಃ ತೆಗೆದು ನೋಡ್ರಿ, ದ್ವಾದಶ ಸ್ತೋತ್ರ.
ಮಂದರಧಾರಿನ್ ಗೋವಿಂದ ವಂದೇ 6ನೇ ಸ್ತೋತ್ರದಲ್ಲಿದೆ ಅದು. ಅವರ ಅರ್ಥ ಬರೀತಾರೆ ವಿಶ್ವಪತಿ ತೀರ್ಥರು. ನೀವು ಮಂದರ ಪರ್ವತ ಕೃಷ್ಣ ರೂಪದಿಂದ ಎತ್ತಿಲ್ಲ ಅಂತ ಏನಾದರೂ ಗಲಾಟೆ ಮಾಡಿದ್ರೆ ಬೇಡ ಬಿಡ್ರಿ, ಅದಕ್ಕೆ ಮಂದರ ಅಂತ ಪರ್ವತದ ಹೆಸರಲ್ಲ, ಅದು ಗೋವರ್ಧನ ಪರ್ವತಕ್ಕೆ ಮಂದರ ಅಂತ ಹೆಸರು. ಯೋಗಿಕ ಅರ್ಥ ಮಂದಾರ, ಮಂದಾನ್ ರಮಯತೀತಿ ಮಂದರಃ. ಜ್ಞಾನವಿಲ್ಲದೆ ಇರತಕ್ಕಂಥ ಹಸು ಮೊದಲಾದ ಪ್ರಾಣಿಗಳನ್ನ ಸಂತೋಷಪಡಿಸುವ ಪರ್ವತ ಮಂದರ. ಗೋವರ್ಧನ ಇತ್ಯರ್ಥ. ಗೋವರ್ಧನ ದಾರಿ ಎತ್ತಿದನಲ್ಲ ಕೃಷ್ಣ, ಅದರಿಂದ ಮಂದರ ದಾರಿ ಅಂದರೆ ಅದೇ ಅರ್ಥ ಅಂತ ಬರೀತಾರೆ. ಹಾಗೆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ್ದಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಅವರು, ಮತ್ಸ್ಯರೂಪಿ ಪರಮಾತ್ಮ. ಮತ್ತೆ ಹಯಗ್ರೀವ ದೇವರು ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ್ದಾರೆ ಅಂದರೆ ಹಿಂಗೆ ಅರ್ಥ. ಭಗವಂತನ ರೂಪಗಳಿಗೆ ಭೇದ ಇಲ್ಲ, ಆದ್ದರಿಂದ ಆ ರೂಪದಲ್ಲಿ ಮಾಡಿದ ಕಾರ್ಯವನ್ನು ಈ ರೂಪಕ್ಕೂ ಹೇಳಬಹುದು. ಚಂಡಾಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡಾಭಿಗಂಡ ಕರದೋರ್ದಂಡ. ಏನ್ ಮಾಡ್ತಾನೆ ಭಗವಂತ ಅಂದ್ರೆ, ಆ ಹಯಗ್ರೀವ ಅನ್ನೋನು, ಇವನು ಹಯಗ್ರೀವ ಅವನು ಹಯಗ್ರೀವ, ಇವನು ದೇವ ಇವನು ಭಗವಂತ ಅವನು ದೈತ್ಯ, ಇಷ್ಟೇ ವ್ಯತ್ಯಾಸ. ದೈತ್ಯರು ಅದೇ ಹೆಸರಿಟ್ಕೊಂಡ್ಬಿಡ್ತಾರಂತೆ ಕನ್ಫ್ಯೂಸ್ ಮಾಡೋದಕ್ಕೆ. ಅವನು ಅದೇ ಹೆಸರಿಟ್ಕೊಂಡ್ಬಿಟ್ಟ ಹಯಗ್ರೀವ ಅಂತ. ಆವಾಗ ಏನಾಯ್ತು, ಈ ಭಗವಂತ ಏನು ಮಾಡಿದ, ಹಯವದನ ಆ ಅಶ್ವಕಂಠ ಅಂದ್ರೆ ಕುದುರೆಯಂತೆ ಕುತ್ತಿಗೆಯುಳ್ಳಂತಹ ಶುಂಡಾಲ ದುರ್ಹೃದಯ ಆನೆ, ಮದ ಶುಂಡಾಲ ಅಂದ್ರೆ ಮದಭರಿತವಾಗಿರ್ತಕ್ಕ ಹಯಗ್ರೀವಾಸುರ ಎಂಬ ಮದಭರಿತವಾದ ಆನೆಯ ಹೃದಯ ಗಂಡಾಭಿಗಂಡ ಕರದೋ ದಂಡ. ಅದರ ಹೃದಯವನ್ನ ಮತ್ತು ಗಂಡ ಅಂದ್ರೆ ಸಂಸ್ಕೃತದಲ್ಲಿ ಆನೆಗೆ ಗಂಡಸ್ಥಳ ಅಂತ ಕರೀತಾರೆ. ಅದು ಕುಂಭಸ್ಥಳ ಇದರ ಮೇಲೆ ಆ ಮಾವುತ ಎಲ್ಲಿ ಕೂತಿರ್ತಾನಲ್ಲ ಆ ಭಾಗಕ್ಕೆ ಗಂಡಸ್ಥಳ ಅಂತ ಕರೀತಾರೆ, ಆನೆಯ ಕುಂಭಸ್ಥಳ. ಅದು ಬಹಳ ಪ್ರಸಿದ್ಧ, ಅದು ಆನೆಗೆ ಗಂಡಸ್ಥಳ. ಅಲ್ಲಿರ್ತಕ್ಕಂತಹ ಮಾಂಸ ತಿನ್ನೋದಿಕ್ಕೆ ಈ ಸಿಂಹ ಇಷ್ಟಪಡುತ್ತಂತೆ. ನೋಡ, ಆ ಜಾಗದಲ್ಲಿರೋ ಮಾಂಸನೇ ಬೇಕಂತೆ, ಅದಕ್ಕೆ ಎಗರತ್ತಂತೆ ಆನೆ ಮೇಲೆ ಸಿಂಹ. ಸಿಂಹ ಆನೆಯನ್ನ ಕಂಡ್ರೆ ಆನೆಯ ಮೇಲೆ ಎಗರಿ ಆ ಕುಂಭಸ್ಥಳವನ್ನು ಸೀಳುತ್ತಂತೆ ತನ್ನ ಹರಿತವಾದ ಉಗುರುಗಳಿಂದ. ಆನೆ ಚರ್ಮ ಬಹಳ ದಪ್ಪ, ಅಂತಹ ದಪ್ಪವಾದ ಚರ್ಮವನ್ನು ಕೂಡ ತನ್ನ ಸಿಂಹ ತನ್ನ ಉಗುರಿನಿಂದ ಸೀಳಿ ಅಲ್ಲಿರ್ತಕ್ಕಂತಹ ಮಾಂಸವನ್ನು ತಿನ್ನುತ್ತಂತೆ. ಆಮೇಲೆ ಆನೆ ಬಿಸಾಕ್ಬಿಡುತ್ತೆ, ಸಾಕು ಹೋಗು ಅಂದ್ರೆ ಬೇರೆ ಪ್ರಾಣಿಗಳು ತಿನ್ನುತ್ತಂತೆ ಅದನ್ನು. ಸಿಂಹ ತಿಂದು ಮಿಕ್ಕಿತ್ತು. ಹಂಗೆ ಹೃದಯ ಗಂಡ ಅಂದ್ರೆ ಗಂಡಸ್ಥಳ, ಮೇಲೆ ಕುಂಭಸ್ಥಳ ಏನಿದೆಯಲ್ಲ ಅದನ್ನ ಚೆನ್ನಾಗಿ ಖಂಡ ಸೀಳ್ತಕ್ಕಂತಹ, ಖಂಡ ಅಂದ್ರೆ ಸೀಳು ತುಂಡು ಮಾಡೋದು ಅಂತ. ಹೃದಯ ಖಂಡಾಭಿಖಂಡ ಕರದೋ ಹೃದಯ ಗಂಡ ಅಭಿಖಂಡ. ಅಭಿಖಂಡ ಅಂದ್ರೆ ಚೆನ್ನಾಗಿ ಸೀಳೋದು. ಆ ಸೀಳೋ ವಿಷಯದಲ್ಲಿ ಕರದೋರ್ದಂಡ, ಭುಜದೋರ್ದಂಡ, 2 ಕೈಗಳು ಹಯಗ್ರೀವ ದೇವರ ಕೈಗಳು ಅತ್ಯಂತ ಸಮರ್ಥವಾಗಿರ್ತಕ್ಕಂತಹ ಬಾಹುಬಲವುಳ್ಳವನು. ದೋರ್ದಂಡ ಅಮರೇಶ. ಇದು ನೆಕ್ಸ್ಟ್. ಎಲ್ಲ ದೇವತೆಗಳಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂತಹ ಹಯಗ್ರೀವ ದೇವರು ಅಮರೇಶ. ಅಮರ ಅಂದ್ರೆ ದೇವತೆಗಳು, ಸಾವಿಲ್ಲದೆ ಇರೋದ್ರಿಂದ ದೇವತೆಗಳಿಗೆ ಅಮರ ಅಂತ ಕರೀತಾರೆ. ಅಂತಹ ಅಮರ ದೇವತೆಗಳಿಗೆ ಈಶಾ ಸ್ವಾಮಿಯಾಗಿರ್ತಕ್ಕಂತಹ ಹೇ ಅಮರೇಶ, ದೇವತೆಗಳಿಗೆ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಸ್ವಾಮಿಯಾಗಿರ್ತಕ್ಕಂತಹ ಹೇ ಹಯವದನ, ಹೇ ಅಮರೇಶ, ಹೇ ಹಯತುಂಡಾಕೃತಿ, ಕುದುರೆಯಂತೆ ಮುಖ ಇರ್ತಕ್ಕಂತಹ ಹಯತುಂಡಾಕೃತಿ. ಏನು ಕೇಳಬೇಕು ಹಯಗ್ರೀವ ದೇವರನ್ನ? ಮೇ ಅಲಂ ಅಖಂಡಾಂ ದೃಶಂ ಮೇ ದೇಹಿ ಅಥವಾ ಪ್ರದಿಶ. ಜ್ಞಾನ ಕೇಳಬೇಕಂತೆ ಹಯಗ್ರೀವ ದೇವರನ್ನ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಜ್ಞಾನ ಇರೋದು ಕಂಡ್ರೆ ಬಹಳ ಪ್ರೀತಿ ಅಂತ ಭಗವಂತ ಹೇಳಿದ್ದ. ಆತ್ಮವತಿಷ್ಠ. ಎಲ್ಲಿಂದ ಬರಬೇಕು ಆ ಜ್ಞಾನ? ನಮಗೆ ಯಾರು ಕೊಡಬೇಕು? ಅದೇನು ಅಂಗಡಿಲಿ ಸಿಗೋದ ತಗೊಂಬಂದ್ಬೋಣ ಅಂದರೆ ಹಾಗೆಲ್ಲ ಬರುತ್ತಾ ಜ್ಞಾನ? ಯಾರು ಕೊಡಬೇಕು? ಅದಕ್ಕೆ ಒಳ್ಳೆ ಜ್ಞಾನ ಕೊಡು ಅಂತ ಕೇಳಬೇಕಂತೆ ಭಗವಂತನ
ಶ್ರೀಪತಿ ಮಾನದೋನಃ. ಆಚಾರ್ಯ ಹೇಳ್ತಾರೆ, ಶ್ರೀಪತಿರ್ಮಾನದೋನ್ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಪ್ತಿತ ಸಜ್ಜನಾನಾಂ ನಿಖಿಲ ಗುಣಗಣಾದೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೈನೋಸೌ ಶ್ರೀಪತಿ ಮಾನದಃ ಜ್ಞಾನದಃ ಇತ್ಯರ್ಥಃ. ನಃ ಮಾನದಃ, ಒಳ್ಳೆ ಜ್ಞಾನ ಕೊಡ್ಲಿ ಅಂತಾರೆ ಆಚಾರ್ಯ ಮಹಾಭಾರತ ತಾತ್ಪರ್ಯ ನೀಡಿದರೆ. ಭಗವಂತನ ಹತ್ರ ಜ್ಞಾನ ಕೇಳಬೇಕಂತೆ, ಒಳ್ಳೆ ಜ್ಞಾನ ಕೊಡು ಭಗವಂತ. ಪರೋಕ್ಷ ಜ್ಞಾನ ಆಮೇಲೆ ಅಪರೋಕ್ಷ ಜ್ಞಾನ ಎರಡೂ ಅವರೇ ಕೊಡೋದು. ಅಂದರೆ ಗುರುಮುಖದಿಂದ ಅವನ ಮಹಿಮೆ ತಿಳಿಸ್ತಾನೆ, ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಒಂದಲ್ಲ ಒಂದು ದಿವಸ ಅವನೇ ನಮಗೆ ದರ್ಶನ ಕೊಟ್ಬಿಡ್ತಾನೆ, ಇದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಆ ಅರ್ಥದಲ್ಲಿ ದಾಸರಾಯರು ಹೇಳಿದ್ರು, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ ಅಂತ. ಎಂದು ಕಾಂಬೆನೋ, ಯಾವತ್ತು ನೋಡ್ತೀನೋ ನಾನು, ಎನ್ನ ಸಲಹುವ ಒಳಗಡೆ ಬಿಂಬರೂಪನಾಗಿ ನನ್ನನ್ನು ಕಾಪಾಡ್ತಾ ಇದ್ದಾನಲ್ಲ ಆ ಸ್ವಾಮಿಯನ್ನ ಎಂದು ಕಾಂಬೆನೋ, ಯಾವತ್ತು ನೋಡ್ತೀನೋ ನಾನು ಅಂತಾರೆ. ಆದ್ದರಿಂದ ಅಂತಹ ಭಗವಂತನನ್ನ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ದೃಶಾಂ ಅಂದರೆ ಜ್ಞಾನ, ಅದು ಏನು ನಿರ್ಮಲವಾಗಿರ್ತಕ್ಕಂತಹ ಜ್ಞಾನ. ಅಖಂಡಾಂ ದೃಶಂ ಮೇ ಅಲಂ ದೇಹಿ ಪ್ರದಿಶ. ಚೆನ್ನಾಗಿ ಕೊಡು, ಚೆನ್ನಾಗಿ ನಿನ್ನ ಜ್ಞಾನವನ್ನು ಕೊಡು, ಚೆನ್ನಾಗಿ ಕೊಡು ಅಂತಾರೆ ಅವರು. ಪೂರ್ಣವಾಗಿ ನನ್ನ ಯೋಗ್ಯತಾನುಸಾರವಾಗಿ ನನಗೆಷ್ಟು ಯೋಗ್ಯ ಇದೆಯೋ ನಿನ್ನ ಜ್ಞಾನವನ್ನು ತಿಳಿಸ್ಕೋದಕ್ಕೆ ಅಂತಹ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ಹೇ ಸ್ವಾಮಿ ಒಳ್ಳೆ ಜ್ಞಾನವನ್ನು ಕೊಡು. ಹಯಗ್ರೀವ ದೇವರನ್ನ ಆರಾಧನೆ ಮಾಡಿದರೆ ಒಳ್ಳೆ ಜ್ಞಾನ ಬರುತ್ತೆ. ಆ ಜ್ಞಾನ ಕೊಡೋ ರೂಪ ಅದು ಆ ರೂಪನೇ ಅದು ಹಯಗ್ರೀವ ರೂಪ. ಜ್ಞಾನಾನಂದಮಯಂ ದಿವ್ಯಂ ನಿರ್ಮಲಂ ಸ್ಫಟಿಕಾಕೃತಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಅದಕ್ಕೆ ಹಯಗ್ರೀವ ದೇವರ ಸ್ತೋತ್ರ ಯಾವಾಗಲೂ ಇರಬೇಕು. ಅಂತಹ ಸ್ವಾಮಿ ಹಯವದನ ನಮಗೆ ಒಳ್ಳೆ ಜ್ಞಾನವನ್ನು ಕೊಡು ಅಂತ ಹೇಳಿ ಎರಡನೇ ಸ್ತೋತ್ರದಲ್ಲಿ ಹಯಗ್ರೀವ ದೇವರನ್ನು ವಾದರಾಜರು ತಮ್ಮ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ಹಯವದನನ್ನು ಸ್ತೋತ್ರ ಮಾಡ್ತಾರೆ. ಅಂದೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ ಇಂದಿರೇಶ ಕರಂ ಗೃಹನ್ ವರ್ತಯ ಅನಿಂದ್ಯ ವರ್ಮಣಿ. ಸರಸ್ವತಿ ವಿಲಾಸದಲ್ಲಿ ವಾದರಾಜರು ಅದೆಷ್ಟು ಶ್ಲೋಕಗಳಲ್ಲಿ ಆ ಹಯವದನನ್ನು ಕೊಂಡಾಡಿದ್ದಾರೆ. ನೀವೆಲ್ಲ ವಾದರಾಜರು ಹೇಳ್ತಾರೆ ಒಂದು ಸಂದರ್ಭದಲ್ಲಿ, ನೀವೆಲ್ಲ ಹೆದರ್ಕೋತೀರ ಸಂಸಾರಕ್ಕೆ, ನಾನು ಹೆದರ್ಕೋದಿಲ್ಲ ಅಂತಾರೆ ಅವರು. ನಾನೇನು ಈ ಸಂಸಾರಕ್ಕೆ ಹೆದರ್ಕೋದಿಲ್ಲ. ಕ್ವಾಹಂ ಗೃಹಯತೆ ಅಂಗರ್ಕ ಶರಣ ಕರುಣಾಂಬುದೆ ಕ್ವೇದಂ ನಿಸ್ಸಾರ ಸಂಸಾರ ನಿಹಾರಾನಿವ. ವಾದರಾಜ ಸ್ವಾಮಿ ಹೇಳ್ತಾರೆ, ಎಲ್ಲಿ ತನಕ ಮಂಜು ಬೀಳುತ್ತೆ, ಈಗ ಮಂಜು ಬೀಳೋ ಕಾಲ, ಈಗ ಹಿಮ ಸುರಿತಾ ಇರುತ್ತೆ. ಬೆಳಗ್ಗೆ ಎದ್ದು ನೋಡಿ ಇನ್ನು ಸ್ವಲ್ಪ ದಿನ ಶುರು ಆಗುತ್ತೆ. ಬೆಳಗ್ಗೆ ಎದ್ರೆ ಹಿಮ ಸುರಿತಾ ಇರುತ್ತೆ, ಒಂದು ಕಾಣೋದೇ ಇಲ್ಲ, ಮುಂದೆ ಏನಿದೆ ಅಂತಾನೆ ಕಾಣೋದಿಲ್ಲ. ಅದಕ್ಕೆ ಏರೋಪ್ಲೇನ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. 8 ಗಂಟೆ 9 ಗಂಟೆ ತನಕ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಅದು ಪೈಲಟ್ಗೆ ಓಡಿಸೋಕ್ಕೆ ಆಗಲ್ಲ, ಮೇಲೆ ಅಷ್ಟು ಅಡ್ಡ ಬಂದ್ಬಿಡುತ್ತೆ ಹಿಮ, ಅದು ಮಂಜು. ಹಂಗೆ ಈ ಸಂಸಾರ ಅನ್ನೋದು ನಿಹಾರ, ಮಂಜಿದ್ದಂಗೆ ಇದು. ನಿಹಾರಾವರಣ ಅಂತ ಕರೀತಾರೆ. ಮಂಜಿನಂತೆ ದಟ್ಟವಾಗಿ ಆವರಿಸಿಕೊಂಡಿರ್ತಕ್ಕಂಥದ್ದು, ಕಾಣದೇ ಇದೆ ನಮಗೆ. ಎಲ್ಲಿ ತನಕ ಅದು? ಸೂರ್ಯೋದಯ ಆಗೋ ಪರ್ಯಂತ. ಸೂರ್ಯೋದಯ ಆಯ್ತು ಅಂದ್ರೆ ಆ ಮಂಜೆಲ್ಲ ಕರಗಿಬಿಡುತ್ತಂತೆ. ನೋಡಿ 8 ಗಂಟೆ ಆದ್ಮೇಲೆ ಏನು ಮಂಜಿಗಿಂತ ಏನಿರಲ್ಲ, ಕ್ಲಿಯರ್ ಆಗ್ಬಿಡುತ್ತೆ, ಅದಾಗಲೇ ಕ್ಲಿಯರ್ ಆಗ್ಬಿಡುತ್ತೆ. ಈ ಸಂಸಾರ ಅನ್ನೋದು ಮಂಜು ಇದ್ದಂಗೆ, ಹಯಗ್ರೀವ ದೇವರ ಪಾದ ಅನ್ನೋದು ಸೂರ್ಯ ಇದ್ದಂಗೆ. ಯಾರು ಹಯಗ್ರೀವ ದೇವರ ಪಾದವನ್ನು ಆಶ್ರಯಿಸಿರ್ತಾರೆ ಅವರಿಗೆ ಈ ಸಂಸಾರ ಅನ್ನತಕ್ಕಂತಹ ಮಂಜು ಆವರಣ ಆಗಲ್ಲ ಅಂತಾರೆ ವಾದರಾಜ ಸ್ವಾಮಿಗಳು. ನಾನು ಹಯಗ್ರೀವ ದೇವರ ಪಾದವನ್ನು ಆಶ್ರಯಿಸಿದ್ದೀನಿ, ಅದಕ್ಕೆ ನಾನು ಈ ಸಂಸಾರವನ್ನು ಕೇರೆ ಮಾಡಲ್ಲ ಅಂತಾರೆ. ಹಯಗ್ರೀವ ದೇವರಿಗೂ ಹೇಳ್ತಾರೆ, ನರಸಿಂಹದೇವರಿಗೂ ಹೇಳ್ತಾರೆ. ಅಹೋಬಲ ನೃಸಿಂಹಸ್ಯ ಮಹೋಬಲ ಮುಪಾಶ್ರಿತಾ ಅತಃ ಸಮಿಶ್ರ ಸಮ್ಮಿಶ್ರ ಗಣಯಾಮೋ ನ ಸಂಸ್ಕೃತಿ. ಈ ಸಂಸಾರ ಲೆಕ್ಕಕ್ಕೆ ತಗೊಂಡಲ್ಲ, ಕೇರೆ ಮಾಡಲ್ಲ. ಯಾಕೆ? ಅಹೋಬಲ ನರಸಿಂಹಸ್ಯ ಮಹೋಬಲ ಮುಪಾಶ್ರಿತಾ. ಅಹೋಬಲದಲ್ಲಿರ್ತಕ್ಕಂತಹ ಮಹಾಬಲನಾಗಿರ್ತಕ್ಕಂತಹ ನರಸಿಂಹದೇವರ ಪಾದವನ್ನು ನಾನು ಆಶ್ರಯಿಸಿದ್ದೀನಿ. ಅದಕ್ಕೆ ಈ ಕತ್ತಲೆಯಂತೆ ಇರ್ತಕ್ಕಂತಹ ಈ ಸಂಸಾರವನ್ನು ನಾನು ಲೆಕ್ಕೋದಿಲ್ಲ ಅಂತಾರೆ ಅವರು.
ನಾನು ಲೆಕ್ಸೋದೇ ಇಲ್ಲ, ಲೆಕ್ಕಕ್ಕೆ ಇಡಲ್ಲ. ಅಂದ್ರೆ ಏನು? ಈ ಸಂಸಾರ ದಾಟಬೇಕಾದ್ರೆ ನಮಗೆ ಭಗವಂತ ಬೇಕು, ಬೇರೆ ಇನ್ಯಾವುದೂ ಇಲ್ಲ, ಯಾವ್ಯಾವುದೂ ಇಲ್ಲ. ಇನ್ನೊಂದು ನಮ್ಮನ್ನ ಈ ಜನನ ಮರಣ ಚಕ್ರ ರೂಪ ಸಂಸಾರದಿಂದ ಇನ್ನೊಬ್ಬರು ಕಾಪಾಡಲ್ಲ, ನಮ್ಮನ್ನು ಆಗೋದೇ ಇಲ್ಲ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಎಷ್ಟು ಸುಂದರವಾಗಿ ಹೇಳ್ತಾರೆ. 10 ಹೇಳೋದು ಒಂದೇ, ಅದೊಂದು ದೇವ್ರನಾಮ ಹೇಳೋದು ಒಂದೇ. ಸುಲಭ ದೇವ್ರನಾಮ ಅರ್ಥ ಮಾಡಿಕೊಂಡು ಅದನ್ನು ಅನ್ವಯ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿ. ದೇವ್ರನಾಮದಿಂದ ಭಗವಂತನ ಮಹಿಮೆ ತಿಳ್ಕೊಬೋದು ಬಹಳ ಸುಲಭ ಅಂತಾನೆ ದಾಸರಾಯರು ಇಷ್ಟೆಲ್ಲ ನಮ್ಗೆ ಅನುಗ್ರಹ ಮಾಡಿರೋದು. ಆದರೆ ಅದೆಲ್ಲ ಗೊತ್ತಿರಬೇಕು. 6 ತೆರೆ ಅಂದ್ರೆ ಏನು ಅಂತ ಗೊತ್ತಿರಬೇಕಷ್ಟೇ. 6 ಅಂತಾನೆ ಯಾಕೆ ಪರ್ಟಿಕ್ಯುಲರ್ ಆಗಿ ಹಾಕಿದ್ರು ಅವರು? ಸಮುದ್ರದಲ್ಲಿ ತೆರೆ ಬರ್ತಾ ಇರುತ್ತೆ, 6 ಅಂದ್ರು ಅವರು. ಹೌದು, 6 ತೆರೆ, ಅದು 6 ಇದೆ. ಅದು ಅಸ್ತಿ ಜಾಯತೆ ವರ್ಧತೆ ಪರಿಣಮತೆ ನಶ್ಯತಿ. ಕುಗ್ಗೋದು, ಹಾಳಾಗೋದು. ನೋಡಿ, ಅಸ್ಥಿ 6 ತೆರೆ ಅಂದ್ರೆ ಯಾವುದು ಅಂತ ಶಾಸ್ತ್ರ ಹೇಳುತ್ತೆ. ಅದು ಅಸ್ಥಿ ಜಾಯತೆ ಪರಿಣಮತೆ ವರ್ಧತೆ ಪರಿಣಮತೆ, ಆಮೇಲೆ ಕುಗ್ಗೋದು 5ನೇದದು, ಆಮೇಲೆ ನಶ್ಯತಿ 6. ಈ 6ಕ್ಕೆ ತೆರೆ ಅಂತ ಕರೀತಾರೆ. ಈ 6 ತೆರೆಗೆಲ್ಲ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಬರುತ್ತೆ. ಈ 6 ತೆರೆಯನ್ನ ಅರ್ಥಾತ್ ತಾಯಿಯ ಗರ್ಭದಿಂದ ಇರೋ ತನಕ ಮರಣದ ಪರ್ಯಂತ ಈ 6 ತೆರೆ ಇದೆಯಲ್ಲ, ಇದಕ್ಕೆ 6 ತೆರೆಗಳು 6 ಅಲೆಗಳು ಅಂತ ಕರೀತಾರೆ. ಅದಕ್ಕೆ ಅವರು ಬರೀತಾರೆ 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಆರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಅದನ್ನ ವಾದಿರಾಜ ಸ್ವಾಮಿ ಹೇಳ್ತಾರೆ. ಆ ಅಂಬಿಗ ಯಾರಿದಾರಲ್ಲ, ಜಗದಂಬಾರಮಣ. ಯಾರನ್ನು ಅಂಬಿಗ ಅಂತ ಅವರೇ ಹೇಳ್ತಾರೆ. ಜಗದಂಬಾರಮಣ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಹೇ ಪುರಂದರ ವಿಠಲ, ನಿನ್ನ ಬಿಟ್ಟು ಯಾರು ಸಾಧಿಸ್ತಾರ? ಯಾರಿಗಾಗುತ್ತೆ? ಎಲ್ಲರೂ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಅಂತಹ ಭಗವಂತನನ್ನ ಆರಾಧನೆ ಮಾಡ್ರಿ, ಹಯಗ್ರೀವ ದೇವರನ್ನ ಅಂತ ಹೇಳ್ತಾ, ಆ ಹಯಗ್ರೀವ ಶಬ್ದ ವಾಚ್ಯನಾಗಿರ್ತಕ್ಕಂಥ ಹಯವದನ ಜ್ಞಾನಾನಂದಮಯಂ ದಿವ್ಯಂ, ಆ ಜ್ಞಾನಾನಂದ ಸ್ವರೂಪರೇ ಹಯಗ್ರೀವ ದೇವರು. ಅಂತಹ ಹಯಗ್ರೀವ ದೇವರನ್ನು ಯಾರು ಪ್ರತಿದಿನ ಆರಾಧನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅವರಿಗೆ ಒಳ್ಳೆ ಜ್ಞಾನ ಕೊಡ್ತಾನಂತೆ ಭಗವಂತ. ಅದಕ್ಕೆ ಅವನ ಹಯಗ್ರೀವ ದೇವರೇ ಇಟ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ ಪುಸ್ತಕ, ಒಂದು ಕೈಯಲ್ಲಿ ಜಪಮಣಿ. ಹಯಗ್ರೀವ ದೇವರು ನೋಡಿ ಬೇರೆ ಏನು ಹಿಡ್ಕೊಂಡೇ ಇಲ್ಲ. ಒಂದು ಕೈಯಲ್ಲಿ ಭಗವಂತನ ಕೈಯಲ್ಲಿ ಹಯಗ್ರೀವ ರೂಪಿ ಪರಮಾತ್ಮನ ಕೈಯಲ್ಲಿ, ಒಂದು ಕೈಯಲ್ಲಿ ಶಂಖ, ಒಂದು ಕೈಯಲ್ಲಿ ಪುಸ್ತಕ, ಒಂದು ಕೈಯಲ್ಲಿ ಜಪದ ಮಣಿ, ಒಂದು ಕೈಯಲ್ಲಿ ಅಭಯಾಸ್ತ. ವಾದಿರಾಜರು ಬರೀತಾರೆ ರುಕ್ಮಿಣೀಶ ವಿಜಯದಲ್ಲಿ ಯಾಕೆ ಹಿಡ್ಕೊಂಡಿದ್ದಾನೆ ಭಗವಂತ? ಪುಸ್ತಕ ಹಿಡ್ಕೊಳ್ಳೋದ್ರ ಮುಖಾಂತರ ಭಗವಂತ ಚೆನ್ನಾಗಿ ನನ್ನ ಮಹಿಮೆ ತಿಳ್ಕೊಳ್ರಿ, ಅಧ್ಯಯನ ಮಾಡ್ರಿ, ಓದ್ರಿ, ಪುಸ್ತಕ ತೋರಿಸ್ತದನಂತೆ ಭಗವಂತ. ಆಮೇಲೆ ಜಪಮಣಿ ಹಿಡ್ಕೊಂಬೋದ್ರ ಮೂಲಕ ನನ್ನ ಮಂತ್ರವನ್ನು ಜಪ ಮಾಡಿ, ಹಯಗ್ರೀವಾದಿ ಮಂತ್ರಗಳನ್ನ, ಕೃಷ್ಣ ಮಂತ್ರವನ್ನು ಜಪ ಮಾಡ್ರಿ ಅಂತ ಜಪಮಣಿ ತೋರಿಸ್ತಾರಂತೆ ಭಗವಂತ. ಶಂಖ ಅಂದ್ರೆ ಒಳ್ಳೆ ಸ್ವರೂಪದಿಂದ ಕೂಡಿರ್ಬೇಕು, ನೀವು ಬೆಳ್ಳಗಿರುತ್ತೆ ನೋಡ್ರಿ, ಸಜ್ಜನರಾಗಿರ್ಬೇಕು, ಸಾತ್ವಿಕರಾಗಿರ್ಬೇಕು, ಸತ್ವ ಆಹಾರ ಸ್ವೀಕಾರ ಮಾಡಬೇಕು, ಸತ್ವ ವಚನ ಮಾತಾಡಬೇಕು, ಸಾತ್ವಿಕ ಚಿಂತನೆಗಳನ್ನು ಮಾಡಬೇಕು. ಅದಕ್ಕೆ ಶಂಖ ವೈಟ್ ಇರುತ್ತೆ ನೋಡಿ, ಬೆಳ್ಳಗಿರುತ್ತೆ. ಈ ಸತ್ವಗುಣ ಬಿಳಿ ಬಣ್ಣದ್ದು, ರಜೋಗುಣ ಕೆಂಪು ಗುಣ, ತಮೋಗುಣ ಕಪ್ಪಗಿರೋದು. ಬಿಳಿ ಸಂಕೇತ ಅದು ಸತ್ವಗುಣ. ವಾದಿರಾಜರು ಆ ರುಕ್ಮಿಣೀಶ ವಿಜಯ 2ನೇ ಶ್ಲೋಕದಲ್ಲಿ ಬರೀತಾರೆ ಅವರು. ಅಕ್ಷಮಾಲ ಪುಸ್ತಕ ಎಲ್ಲ ಹಿಡ್ಕೊಂಡಿರೋದು ಯಾಕೆ ಭಗವಂತ? ಹೀಗೆ ಅಂದ್ರೆ ನೀವು ಸಾತ್ವಿಕ ಸ್ವಭಾವದವರಾಗಿದ್ದು ಈ ಶಂಖಚಕ್ರಾದಿಗಳನ್ನ ಧಾರಣೆ ಮಾಡಿಕೊಂಡು, ಯಾರು ಪುಸ್ತಕ ತೋರಿಸ್ತಾರೆ ಭಗವಂತ, ಯಾರು ಚೆನ್ನಾಗಿ ಜ್ಞಾನವನ್ನು ಸಂಪಾದಿಸಿ, ಆಮೇಲೆ ಯಾರು ನಿರಂತರ ನನ್ನ ಮಂತ್ರವನ್ನ ಜಪ ಮಾಡ್ತಾ ಇರ್ತೀರೋ
ಇವರಿಗೆ ನಾನು ಅಭಯ ರಕ್ಷಣೆ ಕೊಡ್ತೀನಿ ಅಂತ ಇನ್ನೊಂದು ಕೈಯಿಂದ ಭಗವಂತ ಅಭಯ ಹಸ್ತ ತೋರಿಸ್ತಾ ಇದ್ದಾನಂತೆ ಭಗವಂತ. ಹಯಗ್ರೀವ ದೇವರು ತಾನು ಏನು ಮಾಡ್ತೀನಿ ಅನ್ನೋದನ್ನ ತನ್ನ ಅವಯವದಿಂದನೇ ಅಘೋಷಯತ್ ಅವಯವೈ ಆಘೋಷಯತ್ ವಾದಿರಾಜರು ಹೇಳ್ತಾರೆ. ತನ್ನ ಅವಯವದ ಒಂದೊಂದು ರೂಪ ಭಗವಂತನದು ತಾನು ಏನೇನು ಮಾಡ್ತಾ ಇದ್ದೀನಿ ಅಂತ ತನ್ನ ಅವಯವದಿಂದನೇ ತೋರಿಸ್ತಾ ಇದ್ದಾರಂತ್ರಿ. ನಿಮ್ಮ ಸಂಸಾರ ಕಟಿ ಮಾತ್ರ ಬರುತ್ತೆ ಅಂತ ವಿಠಲ ಹೇಗೆ ಕೈ ಇಟ್ಕೊಂಡಿದ್ದಾನಲ್ಲ, ಸೊಂಟದ ಮೇಲೆ ಕೈ ಇಟ್ಟಿರೋದು ಯಾಕೆ? ಪಂಡರಾಪುರದಲ್ಲಿ ವಿಠಲ ಅಂತ ಹೇಳಿದ್ರೇನು? ಕಟಿ ಮಾತ್ರ ಭವಿತ ಸಂಸಾರ ವಾರ್ತಿಶ್ಚ ಚೇತ್. ಯಾರು ನನ್ನ ಪಾದವನ್ನು ಸ್ಮರಣೆ ಮಾಡ್ತಾರೋ, ಯಾರು ನನ್ನ ಪಾದವನ್ನು ಚಿಂತನೆ ಮಾಡ್ತಾರೋ, ಮದಂಕ ಸಹಿತ ಯಾರು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡ್ತಾರೆ, ಯಾರು ನನ್ನ ಪಾದವನ್ನ ಚಿಂತನೆ ಮಾಡ್ತಾರೆ, ಅವರಿಗೆ ಈ ಸಂಸಾರ ಸೊಂಟದಷ್ಟೇ ಬರ್ತದೆ ಅಂತ ತೋರಿಸೋದಕ್ಕೇನೆ ಭಗವಂತ ಸೊಂಟದ ಮೇಲೆ ಕೈ ಇಟ್ಟಿರೋದು. ದಾಸರಾಯರು ಹೇಳ್ತಾರೆ ಆ ಮಾತನ್ನಲ್ಲ, ಕರವಿಟ್ಟು ಕಡಿಗಳಲ್ಲಿ. ದಾಸರಾಯರು ಹೇಳ್ತಾರೆ ಆ ಮಾತನ್ನ. ನಿಂತಿಹ ಭೀಮ ಚಂದ್ರ ಭಾಗ. ಸಂಸಾರ ಅನ್ನೋದು ನಿಮ್ಮ ಸೊಂಟಕ್ಕೆ ಬರುವಷ್ಟೇ ಇರುತ್ತೆ. ಆರಾಮ ಸೊಂಟದಷ್ಟು ನೀರಿದ್ರೆ ಹೆಂಗೆ ಹೊಟ್ಟೋಗ್ಬಿಡ್ತೀವಲ್ಲ. ಆದ್ದರಿಂದ ಅದನ್ನು ಕನ್ನಡ ಸಂಸ್ಕೃತದ್ದೇ ಅದು. ವಾದಿರಾಜ ಸ್ವಾಮಿಗಳು ಪಂಡರಾಪುರದಲ್ಲಿ ವಿಠಲನನ್ನು ವರ್ಣನೆ ಮಾಡಿದ್ದಾರೆ. ಅದನ್ನು ದಾಸರಾಯರು ಅದನ್ನು ತರ್ಜಮೆ ಮಾಡಿದ್ದಾರೆ ಕನ್ನಡಕ್ಕಷ್ಟೇ. ಆದ್ದರಿಂದ ಅಂತಹ ಹಯಗ್ರೀವ ದೇವರು ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ ಎನ್ನುವ ಇದರಲ್ಲಿ ವಾದಿರಾಜ ಸ್ವಾಮಿಗಳು ಹಯಗ್ರೀವ ದೇವರನ್ನು ಚಿಂತನೆ ಮಾಡಿದ್ದಾರೆ. ನಾಳೆ ದಿವಸ ಕೂರ್ಮ ರೂಪವನ್ನು ವಾದಿರಾಜ ಸ್ವಾಮಿಗಳು ಚಿಂತನೆ ಮಾಡ್ತಾರೆ. ಕೂರ್ಮ ರೂಪಕ್ಕೆ ಏನೇನು ವಿಶೇಷಣ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಅದು ಹೆಚ್ಚು ತಿಳಿಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ನಾಳೆ ಅದನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯಸ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಷಾರ್ಪಣ.